ಒಂದು ವಿಚಿತ್ರವಾದಂಥ ಕಾರ್ಯಾಚರಣೆ. ಈ ಕಡೆ ವೀರಪ್ಪನ್ ಸ್ಮಗ್ಲಿಂಗ್ ಮಾಡ್ತಿದ್ದ, ದರೋಡೆ ಮಾಡ್ತಿದ್ದ, ಸಾಯಿಸ್ತಿದ್ದ, ಅಮಾಯಕರ ಪ್ರಾಣ ತೆಗೆದುಕೊಳ್ತಾ ಇದ್ದ. ಅವ್ನು ಹಿಡಿಯೋದೇ 3-4 ರಾಜ್ಯಗಳಿಗೆ ಭಾಳ ದೊಡ್ಡ ತಲೆಸೂಲಿ ಆಗಿಬಿಟ್ಟಿತ್ತು. ಅದರಲ್ಲಿ ಮಿರ್ಜಿ ಸಾಹೇಬ್ರ ಪಾತ್ರ, ಮಿರ್ಜಿ ಸಾಹೇಬರು ಮಾಡಿದಂಥ ಮಾಸ್ಟರ್ ಪ್ಲಾನ್ಸ್ಗಳು, ಆ ಕಾರ್ಯಾಚರಣೆಯಲ್ಲಿ ಮಿರ್ಜಿ ಸಾಹೇಬ್ರ ಕೊಡುಗೆ. ಅದಕ್ಕೆ ಮುಂಚೆ ಇನ್ನೊಂದೆರಡು ಹೇಳ್ತೀನಿ ತಮಗೆ. ಅದಕ್ಕಿಂತ ನನಗೆ ಇದು ವೀರಪ್ಪಂದು ಅವನು ಹಠಾಸ ಆಯಿತು, ಪ್ರಚಾರ ಆಗಿದೆ. ಅದಕ್ಕಿಂತ ನನಗೆ ಇದು ಒಂದು ಕಷ್ಟಕರವಾದದ್ದು ಮತ್ತು ಸಕ್ಸಸ್ಫುಲ್ ಅಂದರೆ ಅಸ್ನೋಟಿಕರ್ ಅಂತ MLA ಇದ್ದರು. ಎಸ್, ಅದ್ರ ಬಗ್ಗೆ ನಾನು ನಿಮಗೆ ಕೇಳಬೇಕು ಅನ್ಕೊಂಡಿದ್ದೆ. ಜೇಮ್ಸ್ ಬಾಂಡ್ ಸಿನಿಮಾ ನಾವು ನೋಡಿರ್ತೀವಿ. ಜೇಮ್ಸ್ ಬಾಂಡ್, ರಿಯಲ್ ಜೇಮ್ಸ್ ಬಾಂಡ್ ಆಫ್ ಕರ್ನಾಟಕ ಅಂತಂದರೆ ಮಿರ್ಜಿ ಸಾಹೇಬ್ರು ಅಂತ. ಯಾಕೆಂತಂದರೆ ಆ ಕೇಸಲ್ಲಿ ನೀವು ಫಾರಿನಿಗೆಲ್ಲ ಹೋಗಿ ಬಂದಿದ್ದೀರಿ ಪರ್ಸನಲ್ ರಿಸ್ಕ್ ಮೇಲೆ. ಅದು ಯಾವುದೇ ಸರ್ಕಾರದ, ಕೇಂದ್ರದ ಮತ್ತು ರಾಜ್ಯದ ಸರ್ಕಾರದ ಸಹಾಯ ಇಲ್ಲದೆ ಓನ್ ರಿಸ್ಕ್ ಮೇಲೆ. ಕರೆಕ್ಟ್. ಸಚ್ ಎ ವಂಡರ್ಫುಲ್ ಸ್ಟೋರಿ ಅದು. ಹೇಳಿ ಸರ್. ಅವರು ಅಸ್ನೋಟಿಕರ್, ಅವರು ಮದುವೆ ಇತ್ತು. ಓಕೆ. ಮಗಳ ಮದುವೆ ಕಲ್ಯಾಣ ಮಂಟಪದಲ್ಲಿ ಇರ್ತಾರೆ, ಎಲ್ಲ ರೆಡಿ ಮಾಡಿಬಿಟ್ಟು. ಸಾಯಂಕಾಲ ರಿಸೆಪ್ಷನ್ನು ಎಲ್ಲ ರೆಡಿ ಮಾಡ್ತಿರ್ತಾರಲ್ಲ, ಅಲ್ಲಿ ಹಿ ವಾಸ್ ಶಾಟ್ ಡೆಡ್. ಓಹ್. ಸಿಟ್ಟಿಂಗ್ MLA ಆಫ್ ಕಾಂಗ್ರೆಸ್, ರೂಲಿಂಗ್ ಪಾರ್ಟಿ ಓನ್ಲಿ. ರೂಲಿಂಗ್ ಪಾರ್ಟಿ ಸಿಟ್ಟಿಂಗ್ MLA. ಸಿಟ್ಟಿಂಗ್ MLA ಹೊಡೆದ್ರು. ಹೊಡೆದಿದ್ದಂಗೆ ದೊಡ್ಡ ಅಲ್ಲೋಲ ಕಲ್ಲೋಲ ಆಯಿತು, ಎಲ್ಲ ಆಯಿತು. ಯಾರು ಏನು ಎತ್ತ ಏನು ದೇರ್ ವಾಸ್ ನೋ ಕ್ಲೂ ಅಟ್ ಆಲ್. ದೇರ್ ವಾಸ್ ನೋ ಕ್ಲೂ ಫಾರ್ ಫ್ಯೂ ಡೇಸ್. ಓಕೆ. ಆವಾಗ SM ಕೃಷ್ಣ ಅವರು CM ಇದ್ದರು. ನಾನು ಅವಾಗ CODಲಿದ್ದೆ. ಅವಾಗ CID ಅಂತ ಹೇಳ್ತಿದ್ರು, CODನಲ್ಲಿದ್ದೆ, DIG ಆಗಿದ್ದೆ. ಆವಾಗ ಅವರು ಕರೆದು ನಮ್ಮ DG ಅವ್ರನ್ನ, ಈ ಥರ ಆಗಿದೆ, ಏನಾದರೂ ಮಾಡಬೇಕಲ್ಲ, ಇದು ಕ್ಯಾನ್ ವಿ ಇಂಟ್ರೆಸ್ಟ್ ದಿಸ್ ಟು COD ಮಾಡಿ ಸರ್ ಅಂತ ಹೇಳಿ. ಮಾಡಿ ನಾವು ಮಾಡ್ತೀವಿ, ಪೂರ್ಣ ಪ್ರಯತ್ನ ಮಾಡ್ತೀವಿ ಸರ್, ನೋಡೋಣ ವಿಲ್ ಡೂ ಇಟ್ ಅಂತ. ಆಯಿತು ಅಂತೇಳಿ ಇಟ್ ವಾಸ್ ಟ್ರಾನ್ಸ್ಫರ್ ಟು COD. ಆಮೇಲೆ ನಾವು ಹೋದ್ವಿ, ಎಲ್ಲ ಹೋಗಿ ಅಲ್ಲಿ ಕಾರವಾರದಲ್ಲಿ ಯಾರು ಕೇಳಿದ್ರು ಗೊತ್ತಿಲ್ಲ, ಪೊಲೀಸ್ರಿಗೂ ಗೊತ್ತಿಲ್ಲ, ಲೋಕಲ್ ಪೊಲೀಸ್ ಯಾರು ಕೇಳಿದ್ರಿಲ್ಲ, ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಸರ್, ಹೆಂಗಾಯ್ತು ನಮ್ಗೆ ಗೊತ್ತಿಲ್ಲ. ಏನಾಗಿರ್ಬೋದು ಅಂತ ನಾವು ಆಳಕ್ಕೆ ಹೋಗಿ ಅಲ್ಲಿ ಐ ವಾಸ್ ಕ್ಯಾಂಪಿಂಗ್ ಓನ್ಲಿ ಇನ್ ಕಾರವಾರ ಭಾಳ ದಿನಗಳು. ಆಮೇಲೆ ಇಟ್ಸ್ ನಾಟ್ ಯುವರ್ ಜುಡಿಷಿಯಲ್ ಸೆಕ್ಟರ್. ಇಲ್ಲ, CID ಇದ್ನಲ್ಲ. ಹೋಗಿ ಆಮೇಲೆ ಕೊನೆಗೆ ಸ್ವಲ್ಪ ಇದು ಬಂತು ಇವನಿಗೆ, ಒಂದು ಲೇಬರ್ ಇದು ಅಂಥದ್ದು ಪೋರ್ಟ್ ಲೇಬರಲ್ಲಿ ಡಿಸ್ಪ್ಯೂಟ್ ಇದೆ ಇವನಿಗೆ, ಅಸ್ನೋಟಿಕರ್ಗೂ ಮತ್ತು ಇನ್ನೊಬ್ಬ ದಿಲೀಪ್ ಅಂತ. ಅದೇನೋ ಇರ್ಬೋದೇನೋ ಅಂತ ಆ್ಯಂಗಲ್ನಲ್ಲಿ ಶುರು ಮಾಡ್ಕೊಂಡು ಹೋದ್ವಿ. ಆವಾಗಲೂ ಏನೂ ಆಗಲಿಲ್ಲ, ಎಲ್ಲರನ್ನೂ ಕೇಳಿದ್ವಿ, ಮಾಡಿದ್ವಿ. ದೆನ್ ಯಾರೋ ಶೂಟರ್ಸ್ ಬಂದಿದ್ದಾರೆ, ದೇ ವರ್ ಹೈರ್ಡ್ ಮೋಸ್ಟ್ಲಿ ಫ್ರಮ್ ಬಾಂಬೆ ಆರ್ ಫ್ರಮ್ UP ಅಂತೇಳಿ. ಏನು ಮಾಡೋದು ಅಂತೇಳಿ ಬಾಂಬೆಗೆ ಹೋದೆ ನಾನು. ಅಲಾಂಗ್ ವಿತ್ 2-3 ಇನ್ಸ್ಪೆಕ್ಟರ್ಸ್. ಇಬ್ಬರು ಮುಲ್ಲಾಗಳು. ಒಬ್ಬನ ಹೆಸರು ರಫೀಕ್ ಮುಲ್ಲಾ, ಇನ್ನೊಬ್ಬನ ಹೆಸರು ಮುಲ್ಲಾ. ಆಮೇಲೆ ಪೆಮ್ಮಯ್ಯ ಅಂತ ಒಬ್ಬಿದ್ದು. ಆಮೇಲೆ ಲವ್ ಕುಮಾರ್ ಅಂತ. ಈಗ ನಾವು 4 ಜನ ಹೋದ್ವಿ ಬಾಂಬೆಗೆ, ನನ್ನ ಜೊತೆಗೆ ಅವ್ರು 4 ಜನ. ಅವರೆಲ್ಲ ಇನ್ಸ್ಪೆಕ್ಟರ್ಸ್ ಇದ್ರು ಎಲ್ಲರೂ. ಹೋದ್ವಿ, ಅಲ್ಲಿ ಬಾಂಬೆನಲ್ಲೆಲ್ಲ ನೋಡಿ ವಿ ಇಷ್ಟು ಮೀಟ್ ಎವ್ರಿಬಡಿ. ಬಾಂಬೆನಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಆಫೀಸರ್ಸ್ನೂ ಭೇಟಿಯಾದ್ವಿ. ಈ ಥರ ಯಾರಾದರೂ ಶಾರ್ಪ್ ಶೂಟರ್ಸ್ ಇದ್ದಾರಾ, ಇಂಥವ್ರು ಮಾಡ್ತಾರಾ, ಅವ್ರೇನೋ ಮಾಡಿದಾರಾ. ದಿಲೀಪ್ ನಾಯಕ್ ಅಂತ ಅವನ ಹೆಸರು. ಅದಕ್ಕೆ ಎಲ್ಲ ಕಡೆ ಹೋದ್ವಿ. ಆಮೇಲೆ ಕೊನೆಗೆ ಶಿವಾನಂದ್ ಅಂತಿದ್ರು ನೋಡಿ, ಅವಾಗ ಜಾಯಿಂಟ್ ಕಮಿಷನರ್ ಕ್ರೈಮ್, ಆಮೇಲೆ ಕಮಿಷನರ್ ಆದರು, DG ಆದರು. ನಾವು ಈಸ್ ರಿಟೈರ್ಡ್. ಅವ್ರ ಹತ್ರ ಹೋದ್ವಿ. ಅವ್ರ ಹತ್ರ ಹೋಗಿ ಮಾತ್ರ, ಮಿರ್ಜಿ ಅವರೇ ನೀವೇನು ಬೇಕಾದ್ರೂ ಗಿವ್ ಫ್ರೀ ಹ್ಯಾಂಡ್, ಅಲ್ಲಿರಿ, ನೀವು ವಿಚಾರ ಮಾಡ್ಕೊಳ್ಳಿ, ಐ ವಿಲ್ ಆಲ್ಸೋ ಹೆಲ್ಪ್ ಯು, ಎವ್ರಿಬಡಿ ವಿಲ್ ಹೆಲ್ಪ್ ಅಸ್ ಅಂತ. ಆಮೇಲೆ ನಮ್ಮ ಇವನೊಬ್ಬವನಲ್ಲ, ಅವ್ರ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ದಯಾನಾಯ್ಕ್. ಅವರ ಇನ್ನೊಬ್ಬ ಸೀನಿಯರ್ ಇದ್ದ. ಅಲ್ಲಿ ಶುರು ಮಾಡಿದ್ವಿ. ಅಲ್ಲಿ ಕೂತ್ಕೊಂಡು ದಿನ ಹೋಗೋದು, ಮಾಡೋದು, ಕೇಳೋದು, ಅಲ್ಲಿ ಯಾರ್ಯಾರು ಬರ್ತಾರೋ, ಅಲ್ಲಿ ಸೋ ಮೆನಿ ಥಿಂಗ್ಸ್ ವರ್ ಹ್ಯಾಪನಿಂಗ್. ಹಂಗೆ ಮಾಡಿ ಕೊನೆಗೆ ನಮಗೆ ಒಂದು ಇದು ಬಂತು, ಇವ್ರದ್ದು ಲೇಬರ್ ಡಿಸ್ಪ್ಯೂಟ್ ಇದ್ದು, ಇವನು ದಿಲೀಪ್ ನಾಯಕ ಇವನಿಗೆ ಸಹಾಯ ಮಾಡಿರ್ತಾನೆ ಯಾರಿಗೆ, ಅಸ್ನೋಟಿಕರ್, ಟು ಬಿಕಮ್ MLA ಆಲ್ಸೋ. ಓಕೆ. ದುಡ್ಡು ಗಿಡ್ಡು ಎಲ್ಲ ಅವಾಗ ಇವೊಂದು ಫಸ್ಟ್ ಏನಿರಲಿಲ್ಲ, ಬರೀ ಲೇಬರ್ ಲೀಡರ್ ಇದ್ದ. ಇವನೇನು ಹೇಳ್ತಾನೆ, ಲೇಬರ್ ನನಗೆ ಪೋರ್ಟ್ ಬಿಟ್ಟು ಕೊಟ್ಬಿಡು ಅಂತ ದಿಲೀಪ್ ನಾಯಕ್. ಇವನು ನಾನು ಬಿಡೋಲ್ಲ, MLA ಆಗಿದ್ದೀನಿ ಅಂತ. ಅಸ್ನೋಟಿಕರ್ ಅಷ್ಟು ಪವರ್ಫುಲ್ ಆಗಿಬಿಟ್ಟಿದ್ದಲ್ಲ ಅಲ್ಲಿ. MLA ನ್ಯಾಚುರಲ್ ನಿಮ್ಗೆ MLA ಆದಮೇಲೆ ಪವರ್ಫುಲ್ ಆಗ್ತಾರೆ. ಸೊ ಇವನೇ ಒಂದು ಲೆಕ್ಕ ಅಂತೇಳಿ ಅದು ಆ ಡಿಸ್ಪ್ಯೂಟ್ ಅವ್ರು ಹಂಗೆ ಇತ್ತು. ಹಂಗೆ ನಿಂಗೆ ಬುದ್ಧಿ ಕಲಿಸ್ತೀನಿ ಅಂತ ಇವನು ಮಾಡಿರ್ಬೋದು ಅಂತ ಎಲ್ಲ ಇದಾಯಿತು. ದೆನ್ ಅಲ್ಲಿಂದ ನಾವು ಎಲ್ಲ ವಿಚಾರಿಸಿದ್ವಿ, ಇವಂದೇ ಇರಬೇಕಂತ. ಶೂಟರ್ಸ್ ಯಾರು ಅದು ಗೊತ್ತಿಲ್ಲ, ವೆಪನ್ ಇಲ್ಲ, ಇವನು ಗೊತ್ತಿಲ್ಲ, ಏನು ಇಲ್ಲ, ಝೀರೋ ಕೇಸ್ ಏನಿಲ್ಲ, ಎಲ್ಲ ಕ್ಲೀನ್ ಸ್ಲೇಟ್ ಇದ್ದಿದ್ದು. ಆಮೇಲೆ ನೋಡುವ ಅಂತೇಳಿ ಅವರಿಂದ ಹೋಗಿ ನೋಡಿ ಸ್ವಲ್ಪ ಶೂಟರ್ದು ಇದು ಬಂತು ಇನ್ಫಾರ್ಮೇಷನ್ ಅವ್ರದ್ದು. ಯಾಕೆ ಅವ್ರು ಫಸ್ಟ್ ಅವ್ರು ಅರೆಸ್ಟ್ ಮಾಡಿಬಿಟ್ರೆ ಇವನು ತಪ್ಪಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ನೋಡ್ಕೊಂಡು ಅವ್ರದ್ದೆಲ್ಲ ಲೆಕ್ಕ ಇಟ್ಕೊಂಡು ಯಾರು ಇವರೆಲ್ಲ ಇದ್ದಾರೆ ಅಂತ ಗೊತ್ತಾಯಿತು. ಅದನ್ನು ಶೂಟರ್ಸ್ನ ನಾವು ವಾಚ್ ಇಟ್ಕೊಂಡು ಬಿಟ್ವಿ. ದೆನ್ ವಿ ವೆಂಟ್ ಟು ದುಬೈ. ಓಕೆ. ದುಬೈಗೆ ಹೋದ್ವಿ. ಆವಾಗ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇರಲಿಲ್ಲ. ಓಕೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದುಬೈಗೆ. ದುಬೈಯಲ್ಲಿ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು. ಸೊ ದುಬೈಗೆ ಅಂತ ಹೊರಟ್ವಿ ನಾವು. ಹೊರಡ್ಬೇಕಾದ್ರೆ ಹೆಂಗೆ ಹೊರಡೋದು, ದರ್ ಇಸ್ ನೋ ಟ್ರೀಟಿ. ಸೊ ನಾವೇನು ಮಾಡಿದ್ವಿ, ವಿಸ್ಟರ್ ಅಂತಲೇ ಹೊರಟ್ವಿ. ನಿಮ್ಮ ಸ್ವಂತ ಖರ್ಚಲ್ಲಿ? ಇಲ್ಲ, ಸರ್ಕಾರ ದುಡ್ಡು ಕೊಡ್ತು. ಓಕೆ. ಎಕ್ಸ್ಟ್ರಾ ದುಡ್ಡು ಕೊಟ್ಟರು ನಮಗೆ. ಫ್ಲೈಟ್ ಚಾರ್ಜ್ ಆಯಿತು, ಅಲ್ಲಿರೋಕ್ಕೆ ಎಲ್ಲ ಸಫಿಷಿಯೆಂಟಾಗಿ ಮಾಡಿದರು.
ಸೊ ನಾವು ಎಲ್ಲ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕಲ್ಲ. ವಿ ಟುಕ್ ಪರ್ಮಿಷನ್ ಫ್ರಮ್ ಅವರ್ ಗೌರ್ಮೆಂಟ್. ನಾವು ಡಿ ಜಿಗೆ ಹೇಳಿದ್ವಿ, ಅವ್ರ ಗೌರ್ಮೆಂಟ್ಗೆ ಹೇಳಿ ಹೋಗ್ತಿದ್ದಾರೆ ಅಂತ ನೋಡಿ ಹೋಗಿ ಹುಷಾರು ಮಾಡ್ಕೊಂಡು ಬಂದರು. ಹೋದ್ವಿ. ಅಲ್ಲಿ ನಾವು ಫಸ್ಟ್ ಹೋದ್ವಿ, ಇಂಥವ್ರ ಕಡೆ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಈ ದಾವೂದ್ ಇಬ್ರಾಹಿಂ ಇದಾರಲ್ಲ, ಅವರ ಬಲಗೈ ಬಂಟ ಇದ್ದ ಶರತ್ ಶೆಟ್ಟಿ ಅಂತ, ಮಂಗಳೂರು. ಅವ್ರಿಗೆ ಬಾಂಬೆನೇ ಟಚ್ ಮಾಡಿದ್ವಿ, ಅವ್ರು ಯಾರೋ ರಿಲೇಟಿವ್ಸ್ ಎಲ್ಲ ಹಿಡಿದು ನಾವು ಅಲ್ಲಿ ದುಬೈ ಏರ್ಪೋರ್ಟಿಂದ ಇಳಿತಿದ್ದಂಗೆ ನಾವು ಹೋಟೆಲೆಲ್ಲ ರಿಸರ್ವ್ ಮಾಡ್ಕೊಂಡು ಹೊಟ್ಟಿದ್ವಿ. ಅವ್ರು ಹೇಳಿದ್ರು ನೋ ಯು ಕಾಂಟ್ ಗೋ ಟು ದಟ್ ಹೋಟೆಲ್ ಅಂತ, ಏರ್ಪೋರ್ಟಿಂದ ಈಚೆ ಬರ್ತಿದ್ದಂಗೆ. ಯಾರು ಹೇಳಿದ್ರು? ಇದೇ ಶರತ್ ಶೆಟ್ಟಿ ಹೇಳಿದ್ದ. ಬಿಕಾಸ್ ನಾವು ಅವ್ನ ಥ್ರೂನೇ ಇವ್ನು ಹಿಡಿಬೇಕಾಯ್ತು. ಓ, ಅಂದರೆ ಶರತ್ ಶೆಟ್ಟಿ ನಿಮಗೆ ಇವ್ರನ್ನ ಹಿಡಿಯೋದಕ್ಕೆ ದಿಲೀಪ್ ನಾಯಕ್ ಹಿಡಿಬೇಕು, ಇನ್ನೂ ಒಪ್ಪಿಲ್ಲ ಅವರು. ಮರ್ಡರ್ ಆಗಿದೆ ಏನಕ್ಕೆ ಒಪ್ಪಿಲ್ಲ, ಬಟ್ ಐ ವಾಂಟ್ ಟು ಮೀಟ್ ಅಂತ ಹೇಳಿದಕ್ಕೆ ಇದು ಯು ಕ್ಯಾನ್ ಸ್ಟೇ ಇನ್ ದಟ್ ಹೋಟೆಲ್ ಅಂದ್ಬಿಟ್ರು. ಅಲ್ಲ ಇವನ ಆಯಿತು, ವೇರ್ ಶುಡ್ ಬಿ ಸ್ಟೇ. ಅವರೇ ದೇ ಹ್ಯಾಡ್ ಮೇಡ್ ಎನ್ ಹೋಟೆಲ್, ನಮಗೆ ಬೇರೆ ಕಡೆ ಬೇರೆ ಹೋಟೆಲ್ ಮಾಡಿದ್ರು. ಯಾಕೆಂದರೆ ಅವರು ಕಂಫರ್ಟಬಲ್ ಇರೋ ಕಡೆ ಮಾಡಿದ್ದಾರೆ. ಪ್ರಾಬಲಿ ನಾವು ಅಲ್ಲಿ ಹೋದ್ರೆ ಎಲ್ಲೇನೋ CCTV ಇಟ್ಟಿರ್ತೀವಿ ಮಾಡ್ತೀವಿ ಅಂತ ಏನೋ ಅಲ್ಲಿ ಇಟ್ಟಿದ್ರು. ಆಯಿತು ಅಂತೇಳಿ ಅವ್ರ ಹೋಟ್ಲಿಗೆ ಹೋಗಿ ಇಳ್ಕೊಂಡ್ವಿ. ನಾವು ಹೋಗಿ ಇಳ್ಕೊಂಡ್ಮೇಲೆ ತಿರುಗಿ ಫುಲ್ ಡೇ ಅವತ್ತು ಕಮ್ಯುನಿಕೇಟ್ ಮಾಡಲಿಲ್ಲ. ಅವರು ರೂಮ್ ಎಲ್ಲ ಕೊಟ್ಟವ್ರೆ, ಎಲ್ಲ ಆಗಿದೆ, ಬಟ್ ನೋ ಕೇಸ್ ಬಗ್ಗೆ ಅಲ್ಲ, ಏನು ಫೋನ್ ಸಿಕ್ತಿಲ್ಲ, ಏನಕ್ಕೆ ಸಿಕ್ತಿಲ್ಲ. ತಿರುಗಿ 2 ದಿವಸ 2ನೇ ದಿವಸ ಸಿಕ್ಕಿಲ್ಲ, 3 ದಿವಸನೂ ಸಿಕ್ಕಿಲ್ಲ. ನಮ್ಗೆ ಅಲ್ಲೇ ಫ್ರಸ್ಟ್ರೇಷನ್, ಸಿಕ್ತಿಲ್ಲ, ಏನು ಮಾಡೋದು. ಆಮೇಲೆ ಒಂದು ಇನ್ಫಾರ್ಮೇಷನ್ ಬಂತು, ಇಲ್ಲ ಬಿಜಿ ಇದ್ದೀವಿ, ಆಮೇಲೆ ನಾಳೆ ಸಿಗ್ತೀವಿ ಅಂತ. ಆಯ್ತು ಅಂತೇಳಿ ನೆಕ್ಸ್ಟ್ ತಿರ್ಗಿ 2 ದಿನ ಆದಮೇಲೆ ತಿರುಗಿ ಕೇಳಿದ್ರೆ ಅವರು ಇಲ್ಲ ನಾವಲ್ಲಿ ಇದ್ರ ಹತ್ರ ಸಿಗ್ತೀವಿ, ಕ್ರಿಕೆಟ್ ನಡೀತದೆ, ಕ್ರಿಕೆಟ್ ಸ್ಟೇಡಿಯಂ ಹತ್ರ ಸಿಗ್ತೀವಿ ಅಂದರು. ದುಬೈಲಿ? ದುಬೈಲಿ, ಅಲ್ಲಿ ಬನ್ನಿ ಅಂದರು. ಆಯಿತು, ಅಲ್ಲಿ ಬರ್ತೀವಿ ಅಂದ್ವಿ. ಸ್ಟೇಡಿಯಂಗೆ ಹೋದ್ರೆ ಅಲ್ಲೂ ಸಿಕ್ಕಿಲ್ಲ. ಇಲ್ಲ ಅದು ಮಿಸ್ ಆಯಿತು, ಅಲ್ಲೂ ಅದು ಹಿಂಗೆ ಅವರು ದೇವರ ಸ್ಟಡಿಂಗ್ ನಾವು ಯಾರ್ಯಾರ ಜೊತೆ ಬರ್ತಿದ್ದೀವೋ ಏನೋ, ನಮ್ಮಿಂದ ಯಾರನ್ನ ಇದ್ದಾರಾ, ಬೇರೆ ಏನೋ ಸಪೋರ್ಟ್ ಇದೆಯೋ ಅಂತ ನಾವು ಅವ್ರು ಹೇಳ್ದಂಗೆಲ್ಲ ಮಾಡಲೇಬೇಕು. ಬಿಕಾಸ್ ಅವನೇ ಬೇಕಾಯ್ತು ನಮ್ಗಿನ್, ಬೇರೆ ದೇರ್ ವಾಸ್ ನೋ ಅದರ್ಗೂ. ಇಲ್ಲಿ ನಮ್ಮ ಇಂಡಿಯಾದಲ್ಲಾಗಿದ್ರೆ ಮಾಡ್ತಿದ್ವಿ, ಅಲ್ಲಿ ನಮಗೆ ಏನು ಮಾಡೋಂಗಿಲ್ವಲ್ಲ. ಹೋಗಿ ಈವನ್ ಯು ಕಾಂಟ್ ಫೋರ್ಸ್ಬಲಿ ಟಾಕ್ ಟು ಹಿಮ್ ಆಲ್ಸೋ, ಓನ್ಲಿ ರಿಕ್ವೆಸ್ಟ್ ಮಾಡಿ ಮಾತಾಡು. ಆಮೇಲೆ ಎಲ್ಲ ಆಯಿತು. ಕೊನೆಗೆ ಹಿಂಗೆ ಆಟ ಆಡಿಸಿದ್ರು, ಅಲ್ಲಿ ಸಿಗ್ತೀವಿ ಇಲ್ಲಿ ಸಿಗ್ತೀವಿ ಅಂತ. ಒಂದು 8 ದಿನ ಆಗೋಯ್ತು. ಅಷ್ಟರೊಳಗೆ ಆಮೇಲೆ ಲೈವ್ ಬ್ಯಾಂಡ್ ಹತ್ರ ಸಿಗ್ತೀವಿ ಅನ್ನೋ. ನಾನು ಲೈವ್ ಬ್ಯಾಂಡಿಗೆ ಬರೋದಿಲ್ಲಪ್ಪ. ಓಕೆ. ಆಮೇಲೆ ಪಾಪ ನಮ್ಮ ಇವ್ರನ್ನ ಕಳಿಸಿದ್ದೆ, ಅಲ್ಲೂ ಬರಲಿಲ್ಲ. ಇನ್ನೊಂದು ಸತಿ ಇನ್ನೊಂದು ಕಡೆ ಬಂದರು ಹೋಟೆಲ್ಗೆ. ಹಂಗಾದರೆ ಸಿಗ್ತೀವಿ ಸಾಹೇಬ್ರಿಗೆ, ಅವಾಗ ಈ ಹೋಟ್ಲ್ ಬೇಡ ಇನ್ನೊಂದು ಹೋಟ್ಲ್ ಮಾಡ್ತೀವಿ, ಅಲ್ಲಿ ಬನ್ನಿ. ಅವರೇ ಅದು ಏನೋ ಲಾಸ್ಟ್ ಮಿನಿಟ್ 10 ದಿನ ಆಗೋಗಿತ್ತು. ಅವರಾಗಲೇ ಬಂದುಬಿಟ್ಟು ಅಲ್ಲಿ ಆಮೇಲೆ ನಮಗೆ ಬನ್ನಿ ಅಂತ. ಓಕೆ. ನಮ್ಮ ಹತ್ರ ವೆಪನ್ ಬೇರೆ ಇಲ್ಲ, ವೆಪನ್ ತೊಗೊಂಡೋಗಿಲ್ಲ. ವೆಪನ್ ತೊಗೊಂಡೋದ್ರೆ ಕೇಳ್ತಾರೆ ಏರ್ಪೋರ್ಟಲ್ಲಿ ಯಾಕೆಂತ ಅಫಿಷಿಯಲಿ ಹೋಗಿದ್ರೆ ತೊಗೊಂಡೋಗ್ಬೋದಾಯ್ತು. ಓಕೆ. ಇಲ್ಲ ಅಂದರೆ ಇಲ್ಲ. ಓಲಿ ಸ್ವಂತ ವೆಪನ್ ಹೋಗಿದ್ರು ಪರವಾಗಿಲ್ಲ, ನಾನು ಅಂದರೂ ಬಿಡೋಲ್ಲ, ದುಬೈನಲ್ಲಿ ಕಷ್ಟ ಇದೆ. ನೀವಲ್ಲಿ ದುಬೈ ಪೊಲೀಸರ ಸಹಾಯ ಏನು ಪಡ್ಕೊಳ್ಳಿಲ್ವಾ? ಎಲ್ಲಿ ಇದು ಟ್ರೀಟಿನೇ ಇಲ್ಲಲ್ಲ. ಓಕೆ. ಮತ್ತು ಅವರು ದೇ ವಿಲ್ ನಾಟ್ ಸಪೋರ್ಟ್. ಈಗೀಗ ಸ್ವಲ್ಪ ಏನೋ ಮಾಡ್ತಾರದು ಟ್ರೀಟ್ ಇರೋದ್ರಿಂದ. ಆಮೇಲೆ ನಮ್ಮನ್ನು ವಾಚ್ ಮಾಡೋಕ್ಕೆ ಶುರು ಮಾಡ್ರು ದುಬೈ ಪೊಲೀಸರೇ. ನೀವು ಹೇಳಿದ್ದು ರಿವರ್ಸ್ ಆಯ್ತಿದ್ದು. ಓಹೋ, ನಿಮಗೆ ಸಹಾಯ ಮಾಡಬೇಕಿದ್ದವರೇ ನಿಮ್ಮ ಇವ್ರು ಯಾರು ಬಂದವರು, ಯಾಕೆ ಬಂದವರು, ದೇ ಡೋಂಟ್ ಲುಕ್ ಲೈಕ್ ವಿಸಿಟರ್ಸ್, ಇವರೇನೋ ಇದಿರ್ಬೇಕೇನೋ ಅಂತ ಎಲ್ಲ ಯಾರೋ ಹೇಳಿದ್ರು ಏನೋ. ಅವರು ದೇವರ್ ಕೀಪಿಂಗ್ ವಾಚ್ ಅಲ್ಲಿ COD. ಅಂದರೆ ಅಷ್ಟು ಸೂಕ್ಷ್ಮ ಅಬ್ಸರ್ವೇಷನ್ ಇರುತ್ತೆ ಬಂದವ್ರ ಮೇಲೆ, ಗೊತ್ತಾಗಿರ್ತದೆ. ಹಂಗೆ ಯಾರನ್ನ ಒಬ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆ. ಓಕೆ. ಮತ್ತು ಏನಿಲ್ದಲ್ಲೇ ಬರೀ ಅದೇ ಕೆಲಸ ಮಾಡ್ತಿದ್ರಲ್ಲ. ಈಗ ಯಾರನ್ನ ಇವತ್ತು ಹಿಡಿದ್ರಲ್ಲ, ಹಂಗೆ 4 ಸತಿ ಹೋದ್ರು ಅದೇ ಜಾಕೆಟ್ ಹಾಕೊಂಡ್ಬಂದ್ರು, ಅದಕ್ಕೆ ಆ ಹುಡುಗಿ ಹಿಡಿದ್ರಿ ಅಂತ ಹೇಳಿದ್ರಲ್ಲ ಗೋಲ್ಡ್. ಹಂಗೆ ನಾವು ಏನು ಇಲ್ದಲ್ಲ ಸುಮ್ಮನೆ ಅಲ್ಲೇ ಓದ್ಕೊಂಡು ಓಡಾಡ್ತಿರಲ್ಲ. ಆಮೇಲೆ ಇವನು ಬೇರೆ ಭೇಟಿ ಆದ್ವಲ್ಲ ಒಂದ್ಸತಿ, ಶರತ್ ಶೆಟ್ಟಿನ. ಅದು ಅವ್ರಿಗೆ ಶರತ್ ಶೆಟ್ಟಿ ಮೇಲೆ ವಾಚ್ ಇಟ್ಟಿದ್ದಾರೆ. ಅವನು ಅಂಡರ್ ಪ್ರೊಟೆಕ್ಷನ್ ಓನ್ಲಿ ಇಸ್ ದೇರ್. ಈ ಶರತ್ ಶೆಟ್ಟಿ ಕಮ್ಸ್ ಔಟ್ ಆಫ್ ದುಬೈ, ಇಲ್ಲಿ ಮುಗಿಸೋರು ಅಲ್ಲಿ ನಮ್ಮ ಇಂಡಿಯಾದಲ್ಲೇ, ಅಲ್ಲಿ ಬಾಂಬೆನಲ್ಲಿ ಬಿಡ್ತಿರ್ಲಿಲ್ಲ. ಹಂಗಾಗಿ ಕೊನೆಗಾಯಿತು. ಇವತ್ತು ಅಂದರು, ತಿರುಗಿ ನಾಳೆ ಅಂದರು, ಹಿಂಗೆ ಹೇಳ್ತಾಯಿದ್ರು. ಅಷ್ಟರೊಳಗೆ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಬಂದ್ಬಿಟ್ಟಿದೆ. ಇಲ್ಲಿ ಬೆಂಗಳೂರಿಗೆ ನಮ್ಮ DG ಅವ್ರಿಗೆಲ್ಲ ಏನೋ ಇವ್ರ ಲೈಫ್ ಈಸ್ ಇನ್ ಡೇಂಜರ್ ಅಂತ ನಮ್ಮದು. ನೀವು SP ಅವರಿಗೆ ಬಂದಿದೆ ಅಲ್ಲ, DG ಅವ್ರಿಗೆ ನೀವು ವಾಪಸ್ ಬಂದ್ಬಿಡಿ ಅಂದರು. ಓಕೆ. ಇಲ್ಲ ಯಾಕೆ ಸರ್? ಇಲ್ಲ ನಿಮ್ಮದು ಲೈಫ್ ಈಸ್ ಇನ್ ಡೇಂಜರ್, ಅಲ್ಲಿರೋದು ನೀವು ಬೇಡ. VV ಭಾಸ್ಕರ್ ಅವರು ಇದ್ರು. ಇಲ್ಲ ಬಂದ್ಬಿಡಿ, ಇಮಿಡಿಯೇಟ್ ಬಂದ್ಬಿಡೋದು. ನೆಕ್ಸ್ಟ್ ಫ್ಲೈಟ್ ಯಾವುದಿದೋ ಯು ಕಮ್. ಅಲ್ಲ ಸರ್, ಟೈಮ್ ಆದರೂ ನೋಡ್ಬೇಕಲ್ಲ, ಫ್ಲೈಟ್ ಟೈಮ್. ಇಲ್ಲ ನೀವು ಯಾವ್ದು ನೆಕ್ಸ್ಟ್ ಇದೆ ಬಂದ್ಬಿಡಿ, ಏರ್ಪೋರ್ಟಿಗೆ ಬಂದ್ಬಿಡಿ, ನೆಕ್ಸ್ಟ್ ಫ್ಲೈಟ್ ಹತ್ಕೊಂಡು ಅಲ್ಲೇ ಟಿಕೆಟ್ ತಗೊಂಡು ಬರಬೇಕು ಅಂತ. ಆಯಿತು ಸರ್ ಅಂತ ಹೇಳ್ಬಿಟ್ಟು ಇವತ್ತೇ ನಾವು ಬರ್ತೀವಿ ಸರ್ ಅಂತೇಳಿ ಇಟ್ವಿ. ಆಮೇಲೆ ತಿರುಗಿ ಮಾಡಿದ್ರೆ 2 ಸತಿ, ಇದು ಸರಿ ಹೋಗಲ್ಲ ಅಂತೇಳಿ ಅವ್ರದ್ದು ಫೋನ್ ತಗೊಂಡು ಬಿಟ್ವಿ ನಾವು. ಹೌದಾ? ತಗೊಳ್ಳೇ ಇಲ್ಲ. ಆಮೇಲೆ ಅದು ಹಿ ಟ್ರೈಡ್ ಥ್ರೂ ಮೈ ವೈಫ್. ಓಕೆ. ಅಷ್ಟೊಳಗೆ ವೈಫ್ ಹೇಳಿದ್ದೆ ಹಿಂಗೆ ಮಾಡ್ತಾರೆ, ನನಗೂ ಗೊತ್ತಿತ್ತು. ಗ್ಯಾರಂಟಿ ಕೇಳಿದ್ರೆ ನನಗೂ ಸಿಕ್ಕಿಲ್ಲ ಅಂತ ಹೇಳ್ಬಿಡುತ್ತೆ. ಅವಳು ಶಿ ಹ್ಯಾಸ್ ಆಲ್ಸೋ ಸೆಡ್ ದಿ ಸೇಮ್ ಥಿಂಗ್. ಇಲ್ಲ ಲೈನಿಗೆ ಸಿಕ್ಕಿಲ್ಲ, ನಮ್ಮ ಯಜಮಾನ್ರು ಸಿಗಲಿಲ್ಲ, 2 ದಿವಸದಿಂದ ಸಿಕ್ತಿಲ್ಲ ಅಂತ. ಇದ್ದಿದ್ದು ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿತ್ತು. ಏನು ಹಿಂಗಾಯ್ತು ಅಂತ. ನೀವು ಹೋದವ್ರು ಯಾರು ಲೈನಿಗೆ ಸಿಕ್ಕಿಲ್ಲ? ಇಲ್ಲ, ಹೇಳಿದ್ನಲ್ಲ ಯಾರು ತಗೋಬಾರ್ದು ಅಂತ. ಓಕೆ. ಒಬ್ರು ತಗೊಂಡ್ರೆ ಮುಗಿತಲ್ಲ ತಿರ್ಗಿ. DGಗೆ ಅವಕ್ಕೇನೆ ಒಂದು ಸತಿ ಇಲ್ಲ ಅಂತ ಹೇಳ್ಬೋದು, 2ನೇ ಸತಿ ಇಲ್ಲ ಅಂತ ಹೇಳಲ್ಲ. ಓಕೆ. ಬಾಯಿ ಮುಚ್ಕೊಂಡ್ರೆ ಬರಲೇಬೇಕಲ್ಲ, ಅದರ್ವೈಸ್ ಇಂಡಿಸಿಪ್ಲಿನ್ ಆಯಿತು. ಅದಕ್ಕೆ ಆಮೇಲೆ ಅವ್ರು ಏನು ಮಾಡಿಬಿಟ್ರು, ಅವರೆಲ್ಲ ಪೊಲೀಸಿಂಗ್ ಮಾಡಿಬಿಟ್ಟು PMI ಅಂತ ಒಬ್ಬ ಆಫೀಸರ್ ಬಂದಿದ್ನಲ್ಲ, ಅವನು ಬ್ರದರಲ್ಲಿ ಇದ್ದಾನೆ ಇಲ್ಲಿ ದುಬೈನಲ್ಲಿ ಕೆಲಸ ಮಾಡ್ಕೊಂಡ್ರು. ಅವ್ನು ಹಿಡಿದ್ಬಿಟ್ರು. ಅವ್ನು ಓಡಿ ಬಂದವನೇ.
ಡಿ ಜಿ ಅವ್ರು ಮಾಡ್ತಾಯಿದ್ದಾರೆ ಹೆಂಗೆ ಅಂತ ಅವ್ನು ಎದುರು ಬಿಟ್ಟಿದ್ದಾನೆ ಪಾಪ. ಡಿ ಜಿ ಅವ್ರ ಫೋನ್ ಅಂತ. ನೀನು ಯಾಕಪ್ಪ ಎದ್ರಕಂತೀಯ ಅದು ಭಯ ಇರೋರು. ಏನು ಹೇಳೋದು, ಸಿಗಲಿಲ್ಲ ಅಂತ ಹೇಳ್ಬಿಡು ನೀನು ಅಂತ ಅವ್ನಿಗೆ. ಭಯ ಸರ್ ಹೆಂಗೆ ಸರ್ ಹೇಳೋದು ಅಂತ. ಸಿಕ್ಕಿಲ್ಲೋ ಅಂತ ಹೇಳಪ್ಪ ಅಂತೇಳಿ ಆಮೇಲೆ ಈ ಸಕ್ಸೀಡೆಡ್ ಕಳಿಸ್ತೀವಿ. ಆಮೇಲೆ ಇವ್ರಿಗೆ ಭಾಳ ನಾವು ಶುರು ಮಾಡಿದ್ವಿ. ನಾವು ಆದರೆ ವಿ ವಿಲ್ ಟೇಕ್ ಆ್ಯಕ್ಷನ್ ಎಷ್ಟು ಅಂತ ಸೆಲೆಕ್ಷನ್ ಇಟ್ಟಿದ್ವಿ ಎಲ್ಲ. ಮತ್ತು ಅವರೆಲ್ಲ ಅವ್ರದ್ದೆಲ್ಲ ಇಲ್ಲಿ ಮಂಗಳೂರಲ್ಲೆಲ್ಲ ಅವರು ರಿಲೇಟಿವ್ಸ್ ಎಲ್ಲ ಇದ್ರಲ್ಲ, ನಿನ್ನಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ನೋಡು ಅದು ಇದು ಎಲ್ಲ ಹೇಳಿದ್ಮೇಲೆ ಆಮೇಲೆಲ್ಲ ಆದಮೇಲೆ ಅಷ್ಟೊಳಗೆ ಈತಾಗಲೇ ಆಫ್ರಿಕಾಕ್ಕೆ ಹೋಗ್ಬಿಟ್ಟಿದ್ದು. ಆಫ್ರಿಕಾ ಕಳಿಸ್ಬಿಟ್ಟಿದ್ರು ಎನ್ಕೌಂಟರ್ ಮಾಡಿದ್ರು. ದಿಲೀಪ್ ನಾಯ್ಕನು ಅವ್ನು ಮಾಡಿಲ್ಲ, ಅವನು ಮಾಸ್ಟರ್ ಮೈಂಡ್ ಮಾಡಿಸಿರೋನು. ಆಮೇಲೆ ಅವನ ಇದಕ್ಕೆ ಕಳಿಸ್ಬಿಟ್ಟಿದ್ರು. ತಿರುಗಿ ನಾವು ಹೇಳಿದ್ರು ಹಂಗೆಲ್ಲ ಆಗಲ್ಲ, ಬೇಕೇ ಬೇಕು, ಇಲ್ಲ ಅಂದ್ರೆ ಆಗಲ್ಲ, ವಿಲ್ ಟೇಕ್ ಅವರ್ ಓನ್ ಇದು ಅಂತ. ಓಕೆ. ಆಮೇಲೆ ಕೊನೆಗೆಲ್ಲ ನಾವು ಬೇರೆ ಬೇರೆ ಎಲ್ಲ ಮಾಡಿದಾಗ ದೇ ಅಗ್ರೀಡ್ ಆ್ಯಂಡ್ ದೇ ಬ್ರಾಟ್ ಹಿಮ್. ಅವನು ತಿರುಗಿ ಎಲ್ಲ ನಾಟಕ ನಾವು ಮಾಡಿಲ್ಲ, ಗೊತ್ತಿಲ್ಲ, ಇವೆಲ್ಲ ಶುರು ಆಯ್ತಲ್ಲ. ದೆನ್ ವಿ ಸ್ಟಾರ್ಟೆಡ್. ಅಲ್ಲೇ ಇಂಟ್ರಾಗೇಷನ್ ಎಲ್ಲ ಮಾಡಿದ್ವಿ. ಅಂದರೆ ಊರಲ್ಲಿನ ಎಲ್ಲ ಮಾಡ್ಕೊಂಡು ಕೊನೆಗೆ ವಿ ಕಾಟ್ ಹಿಮ್ ಇಲ್ಲೇ ಅಂಥೇಳಿ ಕರ್ಕೊಂಡು ಹೋಗ್ತೀವಿ. ಯು ಟು ಕಮ್ ಅಂತ ಹೇಳಿದ್ವಿ. ಇವ್ರಿಗೆ ಹೇಳಿದ್ವಿ ಕಳಿಸ್ಲೇಬೇಕು, ನೀವು ಇಟ್ಕೊಂಡ್ರೆ ನಿಮ್ಮನ್ನ ಸೇರ್ಸ್ಕೊತೀವಿ, ಇಲ್ಲ ಅಂದ್ರೆ ನೋಡಿ ಅಂತೇಳಿ.